ದಿವ್ಯಾಂಶಿ ಮನೆ ಕಡೆ ನೋಡೋಣ. ಮಗಳನ್ನ ಬಹಳ ಪ್ರೀತಿಯಿಂದ ಸಾಕಿದ್ವಿ ಅಂತ ಮಗಳನ್ನ ನೆನಪಿಸ್ಕೊಂಡು ಇನ್ನೂ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ದಿವ್ಯಾಂಶಿಯ ತಾಯಿ. ಆದರೆ ಇವತ್ತು ಅವಳೇ ಇಲ್ವಲ್ಲ, ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಈ ಸಾವಾಗಿದೆ ಅಂತ ಮೃತ ಬಾಲಕಿಯ ದಿವ್ಯಾಂಶಿಯ ತಾಯಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದವರು ತಮ್ಮ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋಕೆ ಸಂಭ್ರಮಾಚರಣೆ ಅಂತ ಮಾಡಿದ್ರು. ನನ್ನ ಮಗಳು ಡಾಕ್ಟರ್ ಆಗಬೇಕು ಅಂತ ಕನ್ಸ್ಕೊಂಡಿದ್ಲು, ಆದ್ರೆ ಇವತ್ತು ಎಲ್ಲವೂ ಮಣ್ಣು ಪಾಲಾಗ್ಬಿಡ್ತು ಅಂತ ದಿವ್ಯಾಂಶಿಯ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. మనకు అవసరమా? మనకి ఇట్లా ఎట్లా మనకు తెలుసు, మనం ఎట్లా పెంచడం మనకు తెలుసు. ఎలా మనకి ఇవన్నీ. ನಮಸ್ತೆ ವೀಕ್ಷಕರೇ, 2025 ಜೂನ್ 4 ಕರ್ನಾಟಕಕ್ಕೆ ಒಂದ್ ರೀತಿಯಲ್ಲಿ ಕರಾಳ ದಿನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 18 ವರ್ಷಗಳ ಕನಸು RCB ಕಪ್ ಗೆಲ್ಲೋದಾಗಿತ್ತು. ಜೂನ್ 3ಕ್ಕೆ ಅದು ಸಾಧ್ಯ ಆಯ್ತು. ಅದೇ ವಿಜಯೋತ್ಸವದ ಸಂಭ್ರಮದಲ್ಲಿದ್ದಾಗ 11 ಜನ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿಯಾದಂತಹ ಕಾಲ್ತುಳಿತದ ದುರ್ಘಟನೆಗೆ ಒಳಗಾಗ್ತಾರೆ. ಅಲ್ಲಿ ತಮ್ಮ ಪ್ರಾಣವನ್ನ 11 ಜನ ಕಳ್ಕೊಳ್ತಾರೆ. ಸುಮಾರು 60ಕ್ಕೂ ಹೆಚ್ಚು ಜನ ಆ ಸಮಯದಲ್ಲಿ ಗಾಯಾಳುಗಳಾಗ್ತಾರೆ. ಅಂತದೇ ಒಂದು ಆ ದುರ್ಘಟನೆಯಲ್ಲಿ 11 ಜನರಲ್ಲಿ ಒಬ್ಬರಾಗಿ ದಿವ್ಯಾಂಶಿ ಅವರು ಕೂಡ ಅವರ ಪ್ರಾಣವನ್ನ ಕಳ್ಕೊತಾರೆ. ನಾನು ಅವರ ಮನೆಯಲ್ಲಿದ್ದೀನಿ, ಅವರ ನಿವಾಸದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅವರ ಕುಟುಂಬದವರು ಕಂಪ್ಲೀಟ್ ಶೋಕಾಚರಣೆಯಲ್ಲಿದ್ದಾರೆ. ಇಂಥದೊಂದು ಘಟನೆಯಾಗಿ ಸಾಕಷ್ಟು ಸಮಯ ಆದ್ರೂ ಕೂಡ ಅವರು ಆ ನೋವಿನಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಅವರು ತಾಯಿ ಜೊತೆಯಾಗಿ ಆ RCB ತಂಡವನ್ನ ನೋಡ್ಬೇಕು, ಅವರಿಗೆ ಎನ್ಕರೇಜ್ ಮಾಡ್ಬೇಕು ಅನ್ನುವಂತಹ ಕಾರಣಕ್ಕೆ ಆ ಜಾಗಕ್ಕೆ ಹೋಗಿರ್ತಾರೆ. ಆದ್ರೆ ಅಲ್ಲಿ ಆ ವಿಧಿ ಆಡಿದ್ದೇ ಆಟ ಬೇರೆ. ನನ್ನ ಜೊತೆ ಅವರ ತಾಯಿ ಕೂಡ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್ ನಮಸ್ತೆ. ನೀವು ಕೂಡ ದಿವ್ಯಾಂಶಿ ಅವರ ಜೊತೆ ಅವತ್ತು ಅಲ್ಲಿಗೆ ಹೋಗಿರ್ತೀರಿ. ನಿಜಕ್ಕೂ ಅಲ್ಲಿ ಹೋದಾಗ ಏನಾಯ್ತು? ಆ ಸಿಚುವೇಶನ್ ಯಾವ ರೀತಿಯಾಗಿತ್ತು ಮೇಡಮ್? ಸಿಚುವೇಶನ್ ಎಲ್ಲ ಕಂಪ್ಲೀಟ್ ಸಾಮಾನ್ಯವಾಗೇ ಇತ್ತು. ಯಾವುದೇ ತರ ದುರಂತ ಆಗತ್ತೆ ಅಥವಾ ಬೇರೆ ಏನೋ ಆಗತ್ತೆ, ಇನ್ನೊಂದೇನೋ ಆತಂಕ ಆಗತ್ತೆ, ಯಾವುದು ಕ್ಲೂ ಇರಲಿಲ್ಲ. ಅದು ಯಾವುದು ನಮ್ಗೆ ಇಷ್ಟೊಂದು ಕ್ಲೂ ಕೂಡ ಸಿಕ್ಕಿಲ್ಲ. ಯಾಕಂದ್ರೆ ಅದು ಪೆರೇಡ್ ಕ್ಯಾನ್ಸಲ್ ಆಗಿದೆ ಅಂತ ನನ್ನ ಮಾಹಿತಿ ಬಂದಿತ್ತು. ಆಮೇಲೆ ಟಿಕೆಟ್ ಜೀನಿ ಅಂತ ಯಾವುದೋ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ಅಲ್ಲೆಲ್ಲರೂ ಹೇಳ್ತಿದ್ರು. ಅದರಲ್ಲೂ ಡೌನ್ಲೋಡ್ ಮಾಡ್ಲಿಕ್ಕೂ ನೆಟ್ವರ್ಕು ಸಹ ಸಿಗ್ತಾ ಇರಲಿಲ್ಲ. ಜಾಮರ್ ಸಪ್ಲೈ ಮಾಡಿದಾರಾ ಏನು ಅದು ನಮಗೆ ಮಾಹಿತಿ ಇಲ್ಲ. ಸೊ ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಕಾಲ್ ಮಾಡೋಕ್ಕೂ ನೋ ನೆಟ್ವರ್ಕ್, ಇಂಟರ್ನೆಟ್ ಸಹ ಕೆಲಸ ಮಾಡ್ತಾ ಇರಲಿಲ್ಲ. ಸೊ ನಾನು ಆ ಟಿಕೆಟ್ ಜೀನಿ ಸಹ ನಾನು ಡೌನ್ಲೋಡ್ ಮಾಡಿ ಆ ಪ್ರಯತ್ನ ಪಡ್ತಾ ಇದ್ದೀನಿ, ಅದು ಸಹ ಆಗಿಲ್ಲ. ಸೊ ನಾವು ಗೇಟ್ ನಂಬರ್ 12 ಎದುರುಗಡೆ ಫುಟ್ಪಾತ್ ಮೇಲೆ ಕೂತಿದ್ವಿ. ನಮ್ಗೆ ಯಾವುದೇ ಯೋಚನೆ ಇರಲಿಲ್ಲ. ಸ್ಟೇಡಿಯಂ ಒಳಗಡೆ ಹೋಗಿ ಫೆಸಿಲಿಟೇಷನ್ ನೋಡಬೇಕು ಅನ್ನೋದು ಯಾವುದೇ ಯೋಚನೆ ಯಾವ ಪರ್ಸೆಂಟು ಯಾವ ಕೋಶಕ್ಕೂ ಇರಲಿಲ್ಲ. ಸೊ ನಾವು ಫುಟ್ಪಾತ್ ಮೇಲೆ ಕೂತ್ಕೊಂಡೇ ನೋಡ್ತಾ ಇದ್ವಿ. ಆಮೇಲೆ ಒಂದು 5-10 ಮಿನಿಟ್ಸ್ ಒಳಗಡೆ ಮೈಕಲ್ ಅನೌನ್ಸ್ಮೆಂಟ್ ಬರುತ್ತೆ, ಎಲ್ರೂ ಸ್ಟೇಡಿಯಂ ಒಳಗಡೆ ಬಿಡ್ತೀವಿ, ಎಲ್ರಿಗೂ ಸ್ವಾಗತ ಮಾಡ್ತೀವಿ, ನೂಕು ನುಗ್ಲು ಇಲ್ದಂಗೆ ಬನ್ನಿ ಅಂತಾರೆ. ನಿಮ್ಗೆ ಅಷ್ಟೊಂದು ಜನ ಕ್ರೌಡ್ ಕಾಣಿಸ್ಕೊಂಡಾಗ ನುಗ್ಲು ಇಲ್ದಂಗೆ ಬರ್ತಾರೆ ಅಂತ ಹೆಂಗ್ ಯೋಚನೆ ಮಾಡ್ತೀರಾ? ಇಲ್ಲಿ ಬೆಂಗಳೂರು ಕರ್ಗ ಆಗತ್ತೆ, ವರ್ಲ್ಡ್ ಕಪ್ ಆಗತ್ತೆ, MG ರೋಡಲ್ಲಿ ನೀವು ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಮಾಡ್ತೀರಾ, ನೂಕು ನುಗ್ಲು ನಡೆಯೋದಿಲ್ವಾ? ಬೆಂಗಳೂರಿಗೆ ಇದು ಫಸ್ಟ್ ಟೈಮಾ? ಕ್ರೌಡ್ ಫಸ್ಟ್ ಟೈಮಾ? ನೀವು ನೋಡ್ತಾ ಇರೋದು ಜನ ನೂಕು ನುಗ್ಲು ನೋಡ್ತಾ ಇರೋದು ನೀವು ಫಸ್ಟ್ ಟೈಮಾ? ಒಂದು ಅಧಿಕಾರ ಸ್ಥಾನದಲ್ಲಿದ್ದು ನೀವು ಎಲ್ಲಾ ನೋಡ್ತಾ ಇರ್ತೀರಾ, ಆನ್ ಸ್ಕ್ರೀನ್ ನೋಡ್ತಾ ಇರ್ತೀರಾ. ನೀವು ಜನರು ಸಾಮಾನ್ಯ ಬರೋದಿಲ್ಲ, ನೀವು VIP ಗಳು. ನಾವು ನಮ್ ಓಟ್ ಮಾಡಿ ನಿಮ್ಗೆ ಪಟ್ಟ ಕಟ್ತೀವಿ, ನೀವು VIP ಗಳು. ನಾವು ಇಲ್ಲಿ ಬೇಕಾರಿಗಳು. ನಮಗೆ ಏನೇ ನ್ಯಾಯ ಬೇಕಂದ್ರೂ ನಾವು ಅಂಗಲಾಚಿ ಬೇಡ್ಕೋಬೇಕು. ಮಕ್ಕಳು ನಮ್ಗೆ ಇಲ್ಲೂ ಆದ್ರೂ ಸಹ ನಾವು ಹೋರಾಡ್ಬೇಕಾಗಿ ಬರುತ್ತೆ. ನಾವು ನಾಯಿಗಳ ತರ ಬೀದಿ ಅಲಿಬೇಕಾಗಿ ಬರುತ್ತೆ ನ್ಯಾಯಕ್ಕೋಸ್ಕರ. ಇಷ್ಟಕ್ಕೆ ಅಷ್ಟು ಜನ ಮಾತಾಡ್ತಾರೆ, ಅದೆಲ್ಲ ನಾವು ತಿನ್ಬೇಕಾಗಿ ಬರುತ್ತೆ. ಇಷ್ಟೊಂದು ನೋವು ಇದ್ರೂ ಸಹ ಇದನ್ನೆಲ್ಲ ಎದುರಿಸ್ಬೇಕಾಗಿ ಬರುತ್ತೆ. ಬಟ್ ನಿಮಗೆ ಓಟ್ ಕೊಟ್ಟು ನಾವು ಪಟ್ಟ ಕಟ್ಟಿದ್ದಕ್ಕೆ ನೀವು VIP ಗಳು. ನೀವು ಏನ್ ಮಾಡಿದ್ರು ನಡೆಯುತ್ತೆ. ನಿಮ್ಮ ಹತ್ರ ಆರ್ಡರ್ಸ್ ಇರಲ್ಲ, ಕನ್ಫರ್ಮ್ ಆರ್ಡರ್ಸ್ ಇರಲ್ಲ. ಪೆರೇಡ್ ಬಗ್ಗೆ ನಿಮ್ಗೆ ಕನ್ಫರ್ಮ್ ಮಾಹಿತಿ ಇರೋದಿಲ್ಲ. ಒಬ್ರು ಬರ್ತಾರೆ ಬೇಕಾಗಿಲ್ಲ ಪೆರೇಡ್ ಅಂತಾರೆ, ಒಬ್ರು ಬರ್ತಾರೆ ಒಂದೇ ಕಡೆ ಮಾಡಿ ಅಂತಾರೆ, ಇನ್ನೊಬ್ರು ಬರ್ತಾರೆ ಇಲ್ಲ ಮಾಡ್ಲೇಬೇಕು, ವಿಧಾನಸೌಧದಲ್ಲೂ ಮಾಡ್ಬೇಕು, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಮಾಡ್ಬೇಕು ಅಂತಾರೆ. ನಿಮಗೆ ಒಗ್ಗಟ್ಟು ಅನ್ನೋದಿಲ್ಲ, ಸರ್ಕಾರಕ್ಕೆ ಒಗ್ಗಟ್ಟಿಲ್ಲ. ಸೊ ನೀವು ಆಲ್ವೇಸ್ ಯಾವಾಗ ನೋಡಿದ್ರು ನೀವು ಪಬ್ಲಿಕ್ ಅಲ್ಲಿ ಏನೇ ಆದ್ರೂ ನೀವು ಅದನ್ನ ಯಾವುದೋ ಒಂದು ಡಿವಿಯೇಷನ್ ತಗೊಂಡು ಯು ವಿಲ್ ಆಲ್ವೇಸ್ ಟ್ರೈ ಟು ಮೇಕ್ ಇಟ್. ಏನೂ ಆಗೇ ಇಲ್ಲ, ನಾವು ದುಡ್ಡು ಕೊಡ್ತೀವಿ, ಏನೂ ಆಗೇ ಇಲ್ಲ. ಸರ್ ದುಡ್ಡು ಓಕೆ, ನಿಮ್ಮ ಹತ್ರ ದುಡ್ಡಿರುತ್ತೆ, ನೀವು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತೀರಾ. ಯಾರ್ಯಾರ ಅರ್ಹತೆಗೆ ಅವ್ರು ಸಂಪಾದನೆ ಮಾಡ್ತಾರೆ, ಬದುಕೋದ್ ಗೊತ್ತಿದೆ.
ನಾವು ಜೀವನ ಮಾಡೋದು ನಮಗ್ ಗೊತ್ತಿದೆ. ಇದೆಲ್ಲ ನಾವು ಸರ್ಕಾರ ನಂಬ್ಕೊಂಡ್ ಬಂದಿರ್ತೀವಿ ಸರ್. ಅಲ್ಲಿ ನಮ್ಗೆ ಅಲ್ಲಿ ಈ ತರ ಆಗುತ್ತೆ ಅಂತ ನಾವು ಗೊತ್ತಿಲ್ಲ. ನೀವ್ ಹೇಳ್ದಂಗೆ ನಾವು ಸಾಮಾನ್ಯ ಜನರೇ. ಹುಚ್ಚು, ಎಸ್ ಹುಚ್ಚು ಇರ್ಬೋದು. ಯಾಕೆ ನಿಮ್ಗೆ ಪಟ್ಟ ಅಂದ್ರೆ ಹುಚ್ಚಿಲ್ವಾ? CM ಆಗ್ಬೇಕನ್ನೋ ಹುಚ್ಚಿರಲ್ವಾ? DCM ಆಗ್ಬೇಕನ್ನೋ ಹುಚ್ಚಿರಲ್ವಾ? ನಮಗೂ ಇದೆ ಸರ್. ಮಕ್ಕಳು ಅದು ಬೆಳೀತಾ ಇರೋ ಮಗುಗೂ ಒಂದು ಯೋಚನೆ, ಒಂದು ಕನ್ಸು ಕಟ್ಟಿರುತ್ತೆ ಸರ್. ಕನ್ಸು ಕಟ್ಟಿರುತ್ತೆ. ಒಂದ್ ತಂದೆ ತಾಯಿಯಾಗಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ವಾಟ್ ಎವರ್ ಫ್ಯಾಮಿಲಿ, ಬೇಸಿಕ್ ತಂದೆ ತಾಯಿ ಏನ್ ಮಾಡ್ಬೇಕು, ತಾಯಿಯಾಗಿ ನಾನು ಏನ್ ಮಾಡ್ಬೇಕು, ನನ್ನ ಮಕ್ಕಳ ಕನ್ಸು ಹೆಂಗ್ ನನಸ್ ಮಾಡ್ಬೇಕು, ಅದು ಒಂದೇ ಸರ್. ನನ್ ಮಗು ಪಬ್ಬಕ್ ಕೇಳಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಿ ನನ್ ಫೇಮಸ್ ಮಾಡು ಅಂತ ನಾನು ಕೇಳಿಲ್ಲ. ನನ್ ಮಗುಗ್ ಒಂದ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ, ಯಾವುದೇ ಶೋಕಿ ಇಲ್ಲ. ನಾನ್ ಹೆಂಗ್ ಹೇಳ್ತೀನಿ ಅಂದ್ರೆ ನನ್ ಗರ್ವದಿಂದ ಹೇಳ್ಕೊಂತೀನಿ. ನನ್ ಮಗಳನ್ನ ನಾನು ಹಂಗ್ ಬೆಳ್ಸಿದೀನಿ, ನನ್ ಗರ್ವದಿಂದ ಹೇಳ್ಕೊಂತೀನಿ. ಎನಿಬಡಿ ಕ್ಯಾನ್ ಫೈಂಡ್ ಮೈ ಡಾಟರ್ಸ್ ಎನಿ ಸೋಷಿಯಲ್ ಅಕೌಂಟ್. ನೀವ್ ಏನ್ ಹೇಳಿದ್ರು ನಾನು ಅದನ್ನ ಮಾಡ್ತೀನಿ. ಶಿ ಡೋಂಟ್ ಯೂಸ್ ಎನಿ ಸೋಷಿಯಲ್ ಅಕೌಂಟ್. ನೋ ಸೋಷಿಯಲ್ ಅಕೌಂಟ್ಸ್ ಆಟ್ ಆಲ್. ಕ್ರಿಕೆಟ್ ಎನಿ ಫಾರಿನ್ ಪ್ಲೇಯರ್, ಎನಿ ಇಂಡಿಯನ್ ಪ್ಲೇಯರ್, ಆಲ್ ಟೈಮ್ ರೆಕಾರ್ಡ್ಸ್ ಹೇಳ್ತಾಳೆ ಅವಳು. ಕಪಿಲ್ ದೇವ್ ಇಂದ ಹಿಡಿದು, ಸಚಿನ್ ಇಂದ ಹಿಡಿದು, ಯಾವ ವಿಮೆನ್ ಕ್ರಿಕೆಟರ್, ಎನಿಬಡಿ. ವಿರಾಟ್ ಕೊಹ್ಲಿ ಅಂದ್ರೆ ಅಷ್ಟು. ನಾಟ್ ಓನ್ಲಿ ವಿರಾಟ್ ಕೊಹ್ಲಿಸ್ ಕೆರಿಯರ್, ಶಿ ಈಸ್ ಆಲ್ಸೋ ವೆರಿ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿಸ್ ಪರ್ಸನಲ್ ಲೈಫ್. ಇವಾಗ ಎಲ್ಲಿ, ವೇರ್ ಇಸ್ ವಿರಾಟ್ ಕೊಹ್ಲಿ? ಟೆಲ್ ಮಿ. ಕನ್ನಡದಲ್ಲಿ ನಾನು ಯಾಕೆ ಕೇಳ್ತಾ ಇಲ್ಲ? ವಿರಾಟ್ ಕೊಹ್ಲಿ ಕನ್ನಡ ಅರ್ಥ ಆಗತ್ತಾ? ಎಲ್ಲಿ ಹೋದ ವಿರಾಟ್ ಕೊಹ್ಲಿ? ಹಿ ಫ್ಲೂಡ್ ಅವೇ ಟು UK. RCB ನಾವು ಫ್ಯಾನ್ಸ್, RCB fans are like, emotions. What did you do for emotions? Did you show any condolences? Basic humanity. Where is your humanity? Any of your RCB players beda. Any of the cricket team, elli? Where are the condolences? Yake ನೀವು ಮನುಷ್ಯರಲ್ವಾ? You don't have humanity? Aren't you humans? ಇದೆಲ್ಲ ಓಕೆ ನಮ್ಗೆ ಹುಚ್ಚಿಲ್ಲ, ನಾವು ಫ್ಯಾನ್ಸ್ ಅಲ್ಲ, ನಮಗೆ ಕ್ರಿಕೆಟ್ ಬಗ್ಗೆ ಏನು ಇಲ್ಲ. ನೀವೆಲ್ಲಿ ಬೆಳಿತೀರಾ? ನಾವು ರಾಜಕೀಯ ಬಗ್ಗೆ ನಮ್ಗೇನು ಬೇಕಾಗಿಲ್ಲ. ನಾವು ರೋಡ್ಸ್ ಬಗ್ಗೆ ಕೇಳಲ್ಲ, ನಾವು ಫೆಸಿಲಿಟೀಸ್ ಬಗ್ಗೆ ಕೇಳಲ್ಲ, ನಾವು ಆಂಬ್ಯುಲೆನ್ಸ್ ಬಗ್ಗೆ ಕೇಳಲ್ಲ. ವೇರ್ ಇಸ್ ದ ಗವರ್ಮೆಂಟ್? ಫಾರ್ ದ ಪೀಪಲ್, ಬೈ ದ ಪೀಪಲ್, ವಾಟ್ ಎವರ್. ಪೀಪಲ್ ಇಲ್ಲ ಅಂದ್ರೆ ವೇರ್ ಇಸ್ ದ ಗವರ್ಮೆಂಟ್ ದೆನ್ ಇಫ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಫಾರ್ ದ ಗವರ್ಮೆಂಟ್, ವಾಟ್ ಇಸ್ ದ ಯೂಸ್ ಆಫ್ ಗವರ್ಮೆಂಟ್ ನಾವು? ನಿಮ್ಗೆ ಯೂನಿಟಿ ಇಲ್ಲ, ಒಗ್ಗಟ್ಟಿಲ್ಲ. ಆರ್ಡರ್ಸ್ ಪಾಸ್ ಆಗಿದ್ಯಾ? ಪೊಲೀಸ್ ಹೇಳಿದ್ದಾರೆ ಸರ್ 24 hours ಅಲ್ಲಿ ನಾವು ಏನು ಇಷ್ಟೊಂದು ಬಂದೋಬಸ್ತ್ ಮಾಡಕ್ ಆಗೋದಿಲ್ಲ ಅಂತ. ಅವ್ರಿಗೆ ನೀವು ಕೊಟ್ಟಿದ್ದೀರಾ? ಅವ್ರಿಗೆ ನೀವು ರೆಸ್ಪೆಕ್ಟ್ ಕೊಟ್ಟಿದ್ದೀರಾ? ಒಂದ್ ಸರ್ಕಾರಿ ಹುದ್ದೆಯಲ್ಲಿದ್ದು ಪೊಲೀಸ್ ಅವ್ರು ಹೇಳ್ತಾ ಇದಾರೆ ಸರ್ ನಾವ್ ಇಷ್ಟೊಂದು ಫೋರ್ಸ್ ಇದ್ರೂ ಸಹ ಓವರ್ ನೈಟ್ ನಾವ್ ಇಷ್ಟು ಮಾಡಕ್ ಆಗಲ್ಲ ಅಂತ ಹೇಳಿದೆ. ಡಿಡ್ ಯು ಎವರ್ ರೆಸ್ಪೆಕ್ಟ್ ದೆಮ್? ಯಾರ್ದು ಸ್ವಾರ್ಥ ಇದು? ಯಾರ್ದು ಸ್ವಾರ್ಥ? ನಿಮ್ದು ಸ್ವಾರ್ಥ ಆದ್ರೆ ಒಂದ್ ತಾಯಿ ಮಗಳು ಕೇಳಿರೋ ವಿಷಯದ ಬಗ್ಗೆ ಒಂದ್ ತಾಯಿ ಮಾಡಿದ್ದು ಸ್ವಾರ್ಥನೇ ಹೌದು. ಬಟ್ ನಾನು ಏನ್ ಬೇಕು, ನನ್ನ ಮಗಳನ್ನ ಎಳ್ಕೊಂಡೋಗಿಲ್ಲ, ನಡ್ಸ್ಕೊಂಡೋಗಿಲ್ಲ. ನಾನು ಏನ್ ಬೇಕು, ನನ್ನ ಫೆಸಿಲಿಟೀಸ್ ನಾನು ಮಾಡಿದೀನಿ. ನಿಮ್ ಫೆಸಿಲಿಟೀಸ್ ನೀವ್ ಎಲ್ಲಿ ಮಾಡಿದೀರಾ? ನನ್ನೊಬ್ಳು ಮಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಅದ್ರಲ್ಲಿ ಬಿದ್ದು ಎದ್ದು ಸತ್ತು ಹೊರಗಡೆ ಬಂದಿದ್ದೀನಿ. ನಾನ್ ಮಾತಾಡ್ತಾ ಇದ್ದೀನಿ. ಆಂಬ್ಯುಲೆನ್ಸ್ ಇತ್ತಾ? ಒಂದಾದ್ರೂ ಆಂಬ್ಯುಲೆನ್ಸ್ ಇತ್ತಾ? ಅಷ್ಟೊಂದು ಗೇಟ್ಸ್ ಇತ್ತಲ್ವಾ? ನಾಟ್ ಇವನ್ ಒನ್ ಆಂಬ್ಯುಲೆನ್ಸ್. ಎನಿ ಗೇಟ್ ಹತ್ರನೂ ಒಂದ್ ಆಂಬ್ಯುಲೆನ್ಸ್ ಇರ್ಲಿಲ್ಲ. ಸರಿ, ಟ್ರಾಫಿಕ್ ಸ್ಟಾಪ್ ಮಾಡಿದ್ರ? ಯಾಕೆ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕರ್ಸಿಲ್ಲ ಪ್ಲೇಯರ್ಸ್ ನ? ಐ ಹ್ಯಾವ್ ಓನ್ಲಿ ಒನ್ ಬ್ಲಡಿ ಕ್ವೆಶ್ಚನ್. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಯಾಕೆ ಬಂದಿಲ್ಲ ಅವರು? HAL ಏರ್ಪೋರ್ಟ್ ಯಾಕೆ ಬಂದ್ರು? ಅವ್ರದ್ದು ನಿಮ್ಗೆ ಸುಖ, ಅವ್ರದ್ದು ಕಂಫರ್ಟ್, ಆ ಝೋನ್ ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟಾ? ಯಾಕೆ ಅವ್ರು ಈ ಕಡೆಯಿಂದ ಬಂದ್ರೆ ಪಬ್ಲಿಕ್ ಎಲ್ಲ ಜಾಸ್ತಿ ಬರ್ತಾರೆ, ಅವರು ಏರ್ಪೋರ್ಟ್ ಹತ್ರ ಅವ್ರಿಗೆ ಜಾಮ್ ಆಗತ್ತೆ, ಅವ್ರಿಗೆ ಸುಸ್ತಾಗತ್ತೆ. ಯಾಕೆ? ಇಡೀ ರಾತ್ರಿ ನಾವು ಮ್ಯಾಚ್ ನೋಡಿರ್ತೀವಿ, ನಾವು ಸೆಲೆಬ್ರೇಷನ್ಸ್ ಮಾಡಿರ್ತೀವಿ, ನಮಗ್ ಸುಸ್ತಾಗಲ್ವಾ? ಸೊ ಯು ಆರ್ ಸೋ ಮಚ್ ಓರಿಯೆಂಟೆಡ್ ಅಬೌಟ್ ದೋಸ್ ಪ್ಲೇಯರ್ಸ್ ದ್ಯಾನ್ ಯುವರ್ ಸಿಟಿಸನ್ಸ್. ಅಂಡ್ ನೀವು ಏನ್ ಮಾಡಿದೀರಾ? ನೀವು ಟ್ರಾಫಿಕ್ ಕಂಟ್ರೋಲ್ ಮಾಡಿದೀರಾ? ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದ್ರೆ, ದೇವನಹಳ್ಳಿ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದ್ರೆ ರೋಡ್ ಜಾಮ್ ಆಗತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಪ್ಲೇಯರ್ಸ್ಗೆ ತೊಂದರೆ ಆಗತ್ತೆ, ಆನ್ ಟೈಮ್ ಹೋಟೆಲ್ ರೀಚ್ ಆಗಲ್ಲ. ಇಷ್ಟೆಲ್ಲ ನೀವು ಯೋಚನೆ ಮಾಡಿರ್ತಿರಲ್ಲ, ಕನ್ಸಿಡರೇಷನ್ಸ್ ಇದ್ದೇ ಇರುತ್ತಲ್ವಾ? ಮತ್ ಅಷ್ಟೊಂದು ಲಕ್ಷದಲ್ಲಿ ಜನ ಬರುವಾಗ ನೀವ್ ಏನ್ ಅರೇಂಜ್ಮೆಂಟ್ಸ್ ಮಾಡಿದೀರಾ? ಐ ಆಮ್ ಕ್ವೆಶ್ಚನಿಂಗ್ ಯು. ನನಗೆ ಆನ್ಸರ್ ಬೇಕಾಗಿದೆ. ಐ ಆಮ್ ಡಿಮಾಂಡಿಂಗ್. ನನಗೆ ಆನ್ಸರ್ ಬೇಕಾಗಿದೆ. ಯಾಕೆ ನೀವು ಮಾಡಿಲ್ಲ? ಯಾಕೆ ನೀವು ಯೋಚನೆ ಮಾಡಿಲ್ಲ? ಅವ್ರ HAL ಏರ್ಪೋರ್ಟ್ ಬರೋದು ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಿತ್ತಾ? ಕಾಲ್ ತುಡಿತ ಕಡಿಮೆ, ಕಾಲ್ ತುಡಿತ ನಡೆದಿಲ್ಲೇ ಇಲ್ಲ. ಲೈಕ್ ಎವ್ರಿಬಡಿ ಫೆಲ್ ಆನ್ ಈಚ್ ಅದರ್ ಅಷ್ಟೇ. ಕರ್ಕೊಂಡೋಗಿದ್ದೀನಿ, ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡೋಗಿಲ್ಲ, ಕ್ಯಾಬ್ ಅಲ್ಲಿ ಕರ್ಕೊಂಡೋಗಿದ್ದೀನಿ.
ಕ್ಯಾಬ್ ಮಾತಾಡಿ ಟ್ರಾಫಿಕ್ ದೂರ ಜರುಗಿ ಅಂತ ಹೇಳಿ ಬಾಯಿ ಬಡ್ಕೊಂಡು ಪ್ಲೀಸ್ ದಾರಿ ಕೊಡಿ, ಗ್ರೀನ್ ಸಿಗ್ನಲ್ ಬಿದ್ದಿದ್ರು ಸಹ ಟ್ರಾಫಿಕ್ ಸರಿತಾ ಇರ್ಲಿಲ್ಲ, ಪ್ಲೀಸ್ ದಾರಿ ಕೊಡಿ ಅಂತ ಕೇಳ್ಕೊಂಡು ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿ ಹೋದ್ರೆ ಡಾಕ್ಟರ್ಸು ಯು ಆರ್ ಡೂಯಿಂಗ್ ಆಲ್ ನಾನ್ಸೆನ್ಸ್, ಯು ಆರ್ ಡೂಯಿಂಗ್ ಆಲ್ ಸಿನಿಮ್ಯಾಟಿಕ್ ಡ್ರಾಮಾ, ಸಿನಿಮಾಲ ನೋಡ್ಕೊಂಬಂದಿದ್ದೆಲ್ಲ ಹೇಳ್ತೀರಾ. ಮ್ಯಾಮ್ ವಿ ನೋ, ನಾನೇನು ಇಲ್ಲಿಟ್ರೇಟ್ ಅಲ್ಲ. ನಮ್ಮ ಮನೆಯಲ್ಲಿ ಸ್ವತಃ ನಮ್ಗೆ ಏಜ್ ಪೇರೆಂಟ್ಸ್ ಇದ್ದಾರೆ. ವಿ ನೋ ವಾಟ್ ಈಸ್ ದ ಬೇಸಿಕ್ ಥಿಂಗ್ಸ್ ಟು ಬಿ ಡನ್ ಇನ್ ಎಮರ್ಜೆನ್ಸಿ ಪರ್ಪಸ್ ಅಂತ. ಹೆಂಗೆ ಮೇಡಮ್ ಹೇಳಕ್ ಸಾಧ್ಯ? ಅವರು ಹೆಂಗೆ ಹೇಳಕ್ ಸಾಧ್ಯ ಹೇಳಿ? ಸೊ ಇಟ್ಸ್ ಲೈಕ್ ಮ್ಯಾಮ್ ಕಂಪ್ಲೀಟ್ಲಿ ವಿ ಹ್ಯಾವ್ ಹ್ಯೂಮನ್ಸ್ ಫಾರ್ ದ ನೇಮ್ ಸೇಕ್, ಬಟ್ ದೆರ್ ಇಸ್ ನೋ ಹ್ಯುಮ್ಯಾನಿಟಿ ಅಷ್ಟೇ. ಇದಿಷ್ಟು ತಾಯಿ ದಿವ್ಯಾಂಶಿ ಅವರ ತಾಯಿಯವರ ಮಾತಾಗಿದೆ. ಅವರ ನೋವು ಅವರ ಮಾತಲ್ಲಿ ಕಾಣಿಸ್ತಾ ಇದೆ. ಅವರ ಆಕ್ರಂದನೆ ಏನು, ಯಾಕಂತಂದ್ರೆ 9 ತಿಂಗಳು ಹೆತ್ತು ಸಾಕಿ ಅದಾದ ನಂತರ 9ನೇ ಕ್ಲಾಸ್ ಅಂದ್ರೆ 13 ವರ್ಷದ ಮಗಳನ್ನ ಕಳ್ಕೊಂಡಿದ್ದಾರೆ. ಅದು ಕಣ್ಣೆದುರುಗಡೆ ಅವರು RCB ಏನು ಆ ಕ್ರೇಜ್ ಇತ್ತು, ಆಕೆಗೆ ವಿರಾಟ್ ಕೊಹ್ಲಿ ಅವ್ರನ್ನ ಮಾತಾಡಿಸ್ಬೇಕು ಅನ್ನೋ ಆಸೆ ಇತ್ತು, ಅಥವಾ ನೋಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಅವಳು ವಿರಾಟ್ ಕೊಹ್ಲಿ ಫ್ಯಾನ್ ಆಗಿದ್ರು. ಹಾಗಾಗಿ ಒಂದು ಸಲ ಹೋಗಿ ತೋರಿಸ್ಕೊಂಡ್ ಬರೋಣ, ನನ್ನ ಮಗಳ ಆಸೆ ಪಟ್ಟಿದ್ದನ್ನ ಈಡೇರಿಸೋಣ ಅಂತ ಹೋಗಿರ್ತಾರೆ. ಆದ್ರೆ ಅಲ್ಲಿ ಆದಂತಹ ದುರಂತನೇ ಬೇರೆ. ಇವತ್ತು ಇವ್ರ ಮನೆ ಕಂಪ್ಲೀಟ್ ಶೋಕಾಚರಣೆಯಲ್ಲಿದೆ. ಹಾಗೇನೆ ಆ ತಾಯಿ ಹೃದಯ ಒಂದಿಷ್ಟು ಪ್ರಶ್ನೆಯನ್ನ ಕೇಳ್ತಾ ಇದೆ. ಅದಕ್ಕೆ ಸರ್ಕಾರ ಉತ್ತರ ಕೊಡ್ಬೇಕಾಗಿದೆ. ಆದ್ರೆ ಸರ್ಕಾರ ಏನಂತಾರೆ, ಅದರ ಜವಾಬ್ದಾರಿ ಆಗ್ಲಿ ಅಥವಾ ಈ ಕಂಪ್ಲೀಟ್ ಇನ್ಸಿಡೆಂಟ್ ನ ಹೊಣೆ ಆಗ್ಲಿ ಹೊರ್ಲಿಕ್ಕೆ ತಯಾರಿಲ್ಲ. ಕಂಪ್ಲೀಟ್ ಕೈ ಚೆಲ್ಲಿ ಕುಳಿತುಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಶಮಿ ಶೆಟ್ಟಿ. ಯಾವುದು ಕೂಡ ಕೋಪದ ಬೈಗಳು ಅಲ್ಲ. ಕರಳಬಳ್ಳಿನ ಕತ್ತರಿಸ್ಕೊಂಡು ಹೊರಗೆ ಬಂದ ಮಕ್ಕಳು, ಯಾವುದೇ ಕಾಯಿಲೆ ಕಸಾಲೆ ಇಲ್ಲದೆ ಚೆನ್ನಾಗಿ ಆರೋಗ್ಯವಾಗಿದ್ದ ಮಕ್ಕಳು ತಮ್ಮ ಎದುರಿಗೆ ಈ ರೀತಿಯಾಗಿ ಹೆಣವಾಗಿ ಹೋಗುತ್ತವೆ ಅಂದರೆ ತಾಯಿ ಕರಳು ಹೇಗೆ ಸಹಿಸ್ಕೊಳ್ಳುತ್ತೆ? ಸಂಕಟವನ್ನು ಹೇಗೆ ಸಹಿಸ್ಕೊಳ್ಳುತ್ತೆ?